ಹಾಲಿ ಕೇಂದ್ರ ಸಚಿವರೊಬ್ಬರ ಮಗನ ವಿರುದ್ಧ ಪೋಕ್ಸೋ ಅಡಿಯಲ್ಲಿ ಕೇಸ್ ಬುಕ್ ಆಗಿ ಬಂಧನಕ್ಕಾಗಿ ಲುಕೌಟ್ ನೋಟಿಸ್ ಕೂಡ ಜಾರಿಯಾದ್ರೆ ಏನಾಗಬಹುದು? ಖಂಡಿತ ಇದು ಕೇವಲ ಒಂದು ಕಾನೂನು ಹೋರಾಟವಾಗಿ ಉಳಿಯಲ್ಲ, ಬದಲಾಗಿ ಭಾರೀ ದೊಡ್ಡ ರಾಜಕೀಯ ಬಿರುಗಾಳಿಯನ್ನೇ ಸೃಷ್ಟಿಸುತ್ತೆ. ನಿಜ. ಕನ್ನಡ ನ್ಯೂಸ್ನ ಈ ವಿಶೇಷ ವರದಿಗೆ ಸ್ವಾಗತ. ಬನ್ನಿ, ಬಂಡಿ ಭಗೀರಥ್ ಪೋಕ್ಸೋ ಪ್ರಕರಣದ ಹಿಂದಿರುವ ಸಂಕೀರ್ಣ ಅಂಶಗಳನ್ನ ಯಾವುದೇ ಪಕ್ಷಪಾತವಿಲ್ಲದೆ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈ ಇಡೀ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ಅರ್ಥ ಮಾಡ್ಕೋಬೇಕಾದ್ರೆ ಬಿಆರ್ಎಸ್ ನಾಯಕ ಕೆ.ಟಿ. ರಾಮರಾವ್ ಅವರ ಈ ಮಾತನ್ನೊಮ್ಮೆ ಗಮನಿಸಬೇಕು. ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಹಾಲಿ ಕೇಂದ್ರ ಸಚಿವರೊಬ್ಬರ ಮಗನ ವಿರುದ್ಧ ಲುಕೌಟ್ ನೋಟಿಸ್ ಜಾರಿ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಅಂತ ಅವ್ರು ಹೇಳಿದ್ದಾರೆ. ಹೌದು, ಇದು ದಿನನಿತ್ಯ ನಡೆಯುವಂಥದ್ದಲ್ಲ, ಇದೊಂದು ಸಂಪೂರ್ಣ ಅಭೂತಪೂರ್ವವಾದ ಘಟನೆ. ಸರಿ, ಈ ವಿವಾದ ಶುರುವಾಗಿದ್ದು ಹೇಗೆ? ಮೊದಲು ಈ ಹೈ ಪ್ರೊಫೈಲ್ ಬಂಧನದ ಬಗ್ಗೆ ನೋಡೋಣ. ಸೈಬರಾಬಾದ್ ಪೊಲೀಸರು ಇಲ್ಲಿ ಎಷ್ಟೊಂದು ಫಾಸ್ಟ್ ಆಗಿ ಕಾರ್ಯಾಚರಣೆ ನಡೆಸಿದ್ದಾರೆ ಅನ್ನೋದನ್ನ ಈ ಟೈಮ್ಲೈನ್ ಸ್ಪಷ್ಟಪಡಿಸುತ್ತೆ. ಕೇವಲ ಒಂದು ವಾರದ ಹಿಂದೆ 17 ವರ್ಷದ ಬಾಲಕಿಯ ತಾಯಿ ದೂರು ಕೊಡ್ತಾರೆ. ಶುಕ್ರವಾರ ನೋಡಿದ್ರೆ ಆರೋಪಿಯ ನಿರೀಕ್ಷಣಾ ಜಾಮೀನ್ ರಿಜೆಕ್ಟ್ ಆಗುತ್ತೆ. ತಕ್ಷಣ ಅಲರ್ಟ್ ಆದ ಪೊಲೀಸರು 5 ವಿಶೇಷ ತಂಡಗಳನ್ನು ರಚಿಸಿ ಆರೋಪಿ ದೇಶ ಬಿಟ್ಟು ಹೋಗದಂತೆ ಲುಕೌಟ್ ನೋಟಿಸ್ ಹೊಡಿಸ್ತಾರೆ. ಆಮೇಲೆ ಶನಿವಾರ ರಾತ್ರಿ ಸರಿಯಾಗಿ 8 ಗಂಟೆಗೆ ಟಿಜಿಪಿಎ ಜಂಕ್ಷನ್ ಬಳಿ ಅರೆಸ್ಟ್ ಮಾಡಿ ಭಾನುವಾರ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಚರ್ಲಪಲ್ಲಿ ಜೈಲ್ಗೆ ಕಳಿಸ್ತಾರೆ. ಇಲ್ಲಿ ನಾವೆಲ್ಲರೂ ಗಮನಿಸಲೇಬೇಕಾದ ಒಂದು ಮುಖ್ಯವಾದ ವಿಷಯ ಏನಂದ್ರೆ, ಇದೊಂದು ಅಪ್ರಾಪ್ತ ವಯಸ್ಕರ ಕೇಸ್ ಆಗಿರೋದ್ರಿಂದ ಸಂತ್ರಸ್ತೆಯ ಗುರುತು ಎಲ್ಲೂ ಹೊರಬರದಂತೆ ಅಧಿಕಾರಿಗಳು ತುಂಬಾನೇ ಗೌಪ್ಯತೆ ಕಾಯ್ದುಕೊಂಡಿದ್ದಾರೆ. ಆದ್ರೆ ಶನಿವಾರ ತಡರಾತ್ರಿ ಬಂದ ಒಂದು ಅಧಿಕೃತ ಪೊಲೀಸ್ ಹೇಳಿಕೆ ಪ್ರಕಾರ ಬಂಧನದ ನಂತರದ ಪ್ರಾಥಮಿಕ ವಿಚಾರಣೆ ವೇಳೆ ಆರೋಪಿ ತಾನು ತಪ್ಪು ಮಾಡಿರೋದಾಗಿ ಒಪ್ಕೊಂಡಿದ್ದಾನೆ ಅಂತ ತಿಳಿದುಬಂದಿದೆ. ಹಾಗಾದ್ರೆ ವಾಟ್ ನೆಕ್ಸ್ಟ್? ಕಾನೂನು ಪ್ರಕ್ರಿಯೆ ಪ್ರಕಾರ ಮುಂದಿನ ಹೆಜ್ಜೆ ತುಂಬಾ ಸಿಂಪಲ್. ಆರೋಪಿಯನ್ನ ಇನ್ನಷ್ಟು ಆಳವಾಗಿ ವಿಚಾರಣೆ ಮಾಡಬೇಕಾಗಿರೋದ್ರಿಂದ ಕಸ್ಟಡಿ ಅರ್ಜಿಯನ್ನ ರೆಡಿ ಮಾಡಿ ನ್ಯಾಯಾಲಯದ ಮುಂದೆ ಮಂಡಿಸೋದು ಪೊಲೀಸರ ಮುಂದಿನ ತಕ್ಷಣದ ಕೆಲಸ. ಇನ್ನು ಈ ಕೇಸ್ ಕೇವಲ ಪೊಲೀಸ್ ತನಿಖೆಗೆ ಮಾತ್ರ ಸೀಮಿತವಾಗಿಲ್ಲ, ಇದು ನ್ಯಾಯಾಂಗದ ವಿರುದ್ಧದ ಅಪಪ್ರಚಾರದ ಮಟ್ಟಕ್ಕೂ ಹೋಗಿದೆ. ಇದು ನಿಜಕ್ಕೂ ಒಂದು ವಿರಳವಾದ ಹಾಗೇ ಆತಂಕಕಾರಿ ಬೆಳವಣಿಗೆ. ಆರೋಪಿಯ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ರಜಾಕಾಲದ ನ್ಯಾಯಾಧೀಶರಾದ ಜಸ್ಟಿಸ್ ತಂಗಿರಾಲ ಮಾಧವಿದೇವಿ ಅವರನ್ನೇ ಟಾರ್ಗೆಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಪ್ರಚಾರ ಶುರುವಾಯಿತು. ಇದನ್ನ ಗಂಭೀರವಾಗಿ ಪರಿಗಣಿಸಿದ ಸ್ವತಃ ತೆಲಂಗಾಣ ಹೈಕೋರ್ಟ್ ಚಾರ್ಮಿನಾರ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದೆ. ನ್ಯಾಯಾಲಯವೇ ಹೀಗೆ ನೇರವಾಗಿ ಮಧ್ಯಪ್ರವೇಶ ಮಾಡಿದೆ ಅಂದ್ರೆ ಪರಿಸ್ಥಿತಿಯ ಗಂಭೀರತೆ ಅರ್ಥ ಆಗುತ್ತೆ ಅಲ್ವಾ? ಈ ಬಗ್ಗೆ ಕೋರ್ಟ್ ಹೇಳಿದ್ದೇನು ಗೊತ್ತಾ? ಇಂತಹ ಸುಳ್ಳು ಸುದ್ದಿಗಳು ನ್ಯಾಯಾಂಗದ ಇಮೇಜ್ ಹಾಳುಮಾಡುವ ಜೊತೆಗೆ ಕೋರ್ಟ್ ಪ್ರಕ್ರಿಯೆ ಮೇಲಿಳುವ ಸಾರ್ವಜನಿಕರ ನಂಬಿಕೆಯನ್ನೇ ಕುಗ್ಗಿಸುವ ಅಪಾಯವಿದೆ ಅಂತ ಎಚ್ಚರಿಸಿದೆ. ಇಂತಹ ಹೈ ಪ್ರೊಫೈಲ್ ಮತ್ತು ಸೂಕ್ಷ್ಮ ಕೇಸ್ಗಳಲ್ಲಿ ನ್ಯಾಯಾಂಗದ ಮೇಲಿನ ನಂಬಿಕೆ ಉಳಿಸ್ಕೊಳ್ಳೋದು ಅತೀ ಮುಖ್ಯವಾದ ವಿಚಾರ. ಇನ್ನು ಕೋರ್ಟ್ ಮತ್ತು ಪೊಲೀಸ್ ಠಾಣೆಯಿಂದ ಸ್ವಲ್ಪ ಹೊರಬಂದು ನೋಡಿದ್ರೆ ದೊಡ್ಡ ಮಟ್ಟದ ರಾಜಕೀಯ ಆರೋಪ ಮತ್ತು ಪ್ರತ್ಯಾರೋಪಗಳೇ ನಡೀತಾ ಇವೆ. ಬನ್ನಿ, ಇದರ ಆಳಕ್ಕೆ ಇಳಿಯೋಣ. ಬಿಆರ್ಎಸ್ ಕಾರ್ಯಾಧ್ಯಕ್ಷ ಕೆ.ಟಿ. ರಾಮರಾವ್ ಅವರು ಸಾಕಷ್ಟು ಗಂಭೀರ ಆರೋಪಗಳನ್ನೇ ಮಾಡಿದ್ದಾರೆ. ಕೇಂದ್ರ ಸಚಿವರನ್ನ ಹುದ್ದೆಯಿಂದ ವಜಾಗೊಳಿಸದೇ ಇದ್ರೆ ನಿಷ್ಪಕ್ಷಪಾತ ತನಿಖೆ ಸಾಧ್ಯನೇ ಇಲ್ಲ ಅನ್ನೋದು ಅವರ ವಾದ. ಜೊತೆಗೆ ಆರೋಪಿಯನ್ನ 9 ದಿನ ಬಚ್ಚಿಟ್ಟಿದ್ದು ಯಾರು? ಸಂತ್ರಸ್ತೆಯ ಪೋಷಕರಿಗೆ ಸ್ವತಃ ಕೇಂದ್ರ ಸಚಿವರೇ ಬೆದರಿಕೆ ಹಾಕಿದ್ದಾರೆ. ಹಾಗೆ ಈ ಕೇಸ್ ಮುಚ್ಚಿಹಾಕಲು ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಒಳ ಒಪ್ಪಂದ ಮಾಡಿಕೊಂಡಿವೆ ಅಂತಲೂ ಆರೋಪಿಸಿದ್ದಾರೆ. ಇಲ್ಲಿ ಒಂದು ಮಾತು ಸ್ಪಷ್ಟಪಡಿಸಬೇಕು. ನಾವು ಈ ವರದಿಯಲ್ಲಿರುವ ರಾಜಕೀಯ ಹೇಳಿಕೆಗಳನ್ನ ಕೇವಲ ಮಾಹಿತಿಗಾಗಿ ವಿಶ್ಲೇಷಿಸ್ತಾ ಇದೀವಿ ಅಷ್ಟೇ. ಯಾವುದೇ ಪಕ್ಷದ ಪರ ನಾವಿಲ್ಲ. ಬಿಆರ್ಎಸ್ ಮಂಡಿಸ್ತಾ ಇರೋ ಈ ವಾದದ ಹಿಂದಿರುವ ಮುಖ್ಯ ಉದ್ದೇಶ ಏನಂದ್ರೆ, ಅಧಿಕಾರದಲ್ಲಿರುವ ಪ್ರಭಾವಿಗಳಿಗೆ ಹೀಗೆ ಹೊಣೆಗಾರಿಕೆಯಿಂದ ನುಣುಚಿಕೊಳ್ಳಲು ಬಿಟ್ರೆ ನಾಳೆ ದೌರ್ಜನ್ಯಕ್ಕೊಳಗಾಗುವ ಮಹಿಳೆಯರು ಅಥವಾ ಅಪ್ರಾಪ್ತ ಬಾಲಕಿಯರು ನ್ಯಾಯ ಕೇಳ್ಕೊಂಡು ಮುಂದೆ ಬರಲು ಹೆದರುವಂತಹ ವಾತಾವರಣ ಸೃಷ್ಟಿಯಾಗುತ್ತೆ ಅನ್ನೋದು. ಇಲ್ಲಿ ಈ 2 ಪಕ್ಷಗಳ ನಿಲುವುಗಳ ನಡುವಿನ ವ್ಯತ್ಯಾಸ ಎಷ್ಟಿದೆ ಅಂತ ನಾವು ಸುಲಭವಾಗಿ ಗಮನಿಸಬಹುದು. ಸಾಕ್ಷ್ಯನಾಶ ತಡೆಯಲು ಕೇಂದ್ರ ಸಚಿವರನ್ನ ವಜಾ ಮಾಡಲೇಬೇಕು ಅಂತ ಬಿಆರ್ಎಸ್ ಪಟ್ಟು ಹಿಡಿದಿದ್ರೆ, ಕಾಂಗ್ರೆಸ್ ಅಂದ್ರೆ ಟಿಪಿಸಿಸಿ ಇದಕ್ಕೆ ಸ್ಟ್ರಾಂಗ್ ಕೌಂಟರ್ ಕೊಟ್ಟಿದೆ. ಇಂತಹ ಸೂಕ್ಷ್ಮವಾದ ಪೋಕ್ಸೋ ಪ್ರಕರಣವನ್ನ ಬಿಆರ್ಎಸ್ ನಾಚಿಕೆಗೇಡಿನ ರೀತಿಯಲ್ಲಿ ರಾಜಕೀಯಕ್ಕೆ ಬಳಸ್ತಿದೆ. ಆದರೆ ನಮ್ಮ ಪೊಲೀಸರು ಕಾನೂನುಬದ್ಧವಾಗಿ ಯಾವುದೇ ಮುಲಾಜಿಲ್ಲದೆ ತ್ವರಿತವಾಗಿ ಕೆಲಸ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ತಿರುಗೇಟು ನೀಡಿದೆ. ಸರಿ, ಇಷ್ಟೆಲ್ಲ ರಾಜಕೀಯ ಜಟಾಪಟಿಗಳ ನಡುವೆ ಮುಂದಿನ ಹಾದಿ ಏನು? ಅಂತಿಮವಾಗಿ ಈ ಇಡೀ ವಿಶ್ಲೇಷಣೆ ನಮ್ಮನ್ನ ಒಂದು ಬಹಳ ಮುಖ್ಯವಾದ ಪ್ರಶ್ನೆಗೆ ತಂದು ನಿಲ್ಲಿಸ್ತೆ. ಇಷ್ಟೊಂದು ಪ್ರಭಾವಿಗಳ ನಡುವಿನ ಮೇಲಾಟ,
ತೀವ್ರವಾದ ರಾಜಕೀಯ ಕೆಸರೆರಚಾಟಗಳ ನಡುವೆ ಇಂಥ ಸೂಕ್ಷ್ಮ ಪ್ರಕರಣಗಳಲ್ಲಿ ನಿಷ್ಪಕ್ಷಪಾತವಾದ ನ್ಯಾಯ ಒದಗಿಸೋದು ಹೇಗೆ? ಈ ರಾಜಕೀಯ ಗದ್ದಲದಲ್ಲಿ ಆ ಅಪ್ರಾಪ್ತ ಬಾಲಕಿಗೆ ಸಿಗ್ಬೇಕಾದ ನೈಜ ನ್ಯಾಯ ಎಲ್ಲಾದ್ರೂ ಮರೆಯಾಗ್ಬಿಡುತ್ತಾ? ಮುಂದಿನ ದಿನಗಳಲ್ಲಿ ಕಾನೂನು ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದೇ ಇದಕ್ಕೆ ಉತ್ತರ ನೀಡಬೇಕಿದೆ. ಈ ನಿಷ್ಪಕ್ಷಪಾತ ವಿಶ್ಲೇಷಣೆಯ ಜೊತೆಗಿದ್ದಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಮಾಹಿತಿಪೂರ್ಣ ವರದಿಯೊಂದಿಗೆ ಭೇಟಿಯಾಗೋಣ.